ಜಲಾಶಯ ತುಂಬಿದಾಗ ಅದರಿಂದ ರೈತರಿಗೆ ಇನ್ನಿಲ್ಲದ ಉಪಯೋಗ. ಆದರೆ ಖಾಲಿಯಾಗುವ ವೇಳೆ ಎಷ್ಟೋ ರೈತರು ಬೇಸರ ವ್ಯಕ್ತಪಡಿಸುತ್ತಾರೆ. ಆದರೂ ಆಲ್ಮಟ್ಟಿ ಹಿನ್ನೀರು ಬಡ ರೈತರಿಗೆ ಆಸರೆಯಾಗಿದೆ. ಹಿನ್ನೀರು ವ್ಯಾಪ್ತಿಯಲ್ಲಿ 3-4 ತರಹದ ಬೆಳೆ ಬೆಳೆದು ಬಡ ರೈತರು ಬದುಕು ಕಟ್ಕೋತಾ ಇದ್ದಾರೆ. ಖಾಲಿಯಾಗ್ತಿರೋ ಆಲ್ಮಟ್ಟಿ ಜಲಾಶಯ, ಹಿನ್ನೀರಿನ ಜಾಗದಲ್ಲಿ ಬೆಳೆ ಬೆಳೆದ ರೈತರು. ಖಾಲಿಯಾಗ್ತಿರುವ ಆಲ್ಮಟ್ಟಿ ಜಲಾಶಯ ಹಿನ್ನೀರು, ಅದೇ ಹಿನ್ನೀರು ಜಾಗದಲ್ಲಿ ಬೆಳೆದು ನಿಂತ ಹಚ್ಚ ಹಸಿರಾದ ಪೈರು. ಹಿನ್ನೀರಿನಲ್ಲಿ ಬಡ ರೈತರ ಕೃಷಿ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಆಲ್ಮಟ್ಟಿ ಜಲಾಶಯದ ಹಿನ್ನೀರು ವ್ಯಾಪ್ತಿಯಲ್ಲಿ. ಆಲ್ಮಟ್ಟಿ ಜಲಾಶಯ ತುಂಬಿದ್ರೂ ರೈತರಿಗೆ ಸಂಭ್ರಮ. ಖಾಲಿಯಾಗುತ್ತಾ ಬಂದ್ರೂ ಕೆಲ ರೈತರಿಗೆ ಉಪಕಾರಿ ಎನ್ನುವಂತಾಗಿದೆ. ಡ್ಯಾಂನಲ್ಲಿ ನೀರಿನ ಮಟ್ಟ ಇಳಿತಿದ್ದ ಹಾಗೆ ನೀರಿನಿಂದ ಆವೃತವಾದ ಭೂ ಪ್ರದೇಶ ಕೃಷಿ ಬಳಕೆಗೆ ಲಭ್ಯವಾಗ್ತಿದೆ. ಈ ಭೂಮಿಯಲ್ಲಿ ರೈತರು ಬೆಳೆ ಬೆಳೆದು ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ. ಮಲಪ್ರಭಾ ಮತ್ತು ಘಟಪ್ರಭಾಕ್ಕಿಂತಲೂ ಕೃಷ್ಣಾ ನದಿ ಅತ್ಯಂತ ರೈತರಿಗೆ ವರದಾನ ಅಂತಲೇ ಹೇಳ್ಬೋದು. ಅದು ಮಳೆಗಾಲದಲ್ಲಿ ತುಂಬ ಹರಿದ್ರೂ ಕೂಡ ರೈತರಿಗೆ ಒಂದು ರೀತಿ ಲಾಭ ತಂದು ಕೊಡುತ್ತೆ. ಇನ್ನೊಂದು ಬ್ಯಾಕ್ ವಾಟರ್ ಅಂತ ಏನು ಕರಿತೀವಿ, ಅಂದರೆ ಆಲ್ಮಟ್ಟಿ ಮತ್ತು ನಾರಾಯಣಪುರ ಬ್ಯಾಕ್ ವಾಟರ್ ವ್ಯಾಪ್ತಿಯೊಳಗೆ ಆ ನೀರನ್ನು ಬೇಸಿಗೆ ಕಾಲದಲ್ಲಿ ಹರಿದು ಹೋಗ್ತೈತೆ. ಮಳೆಗಾಲದಲ್ಲಿ ಹರಿದು ಬಂದಿರ್ತದಲ್ಲ ಆ ನೀರಿನ ಜೊತೆಗೆ ಫಲವತ್ತಾದ ಮಣ್ಣು ಕೂಡ ಹರಿದು ಬಂದಿರ್ತೈತೆ. ಆ ಮಣ್ಣೊಳಗೆ ಇಲ್ಲಿ ರೈತರು ಏನು ಮಾಡ್ತಾರಪ್ಪ ಅಂತ ಪ್ರತಿ ಬೇಸಿಗೆಯಲ್ಲಿ ಸಮೃದ್ಧ ಬೆಳೆ ತೆಗೆಯುವಂಥ ಪ್ರದೇಶ ಅಂದರೆ ನಮ್ಮಲ್ಲಿ ಹಿನ್ನೀರು ವ್ಯಾಪ್ತಿಯ ಪ್ರದೇಶ. ಅಲ್ಲಿ ರೈತರೆಲ್ಲರೂ ಏನು ಮಾಡ್ತಾರೆ, ಒಂದಷ್ಟು ಜನ ಸೂರ್ಯಕಾಂತಿ ಬೆಳೀತಾರೆ, ಶೇಂಗಾ ಬೆಳೀತಾರೆ, ಆಮೇಲೆ ಸೌತೆಕಾಯಿ ಅಂದರೆ ತರಕಾರಿಗಳನ್ನು ಬೆಳೀತಾರೆ. ಕೆಲ ರೈತರು ಹಿನ್ನೀರು ಖಾಲಿಯಾದಾಗ ಇಲ್ಲಿ ಬೆಳೆ ಬೆಳೀತಾರೆ. ಪ್ರತಿ ವರ್ಷ ಈ ಜಾಗ ಆಲ್ಮಟ್ಟಿ ಹಿನ್ನೀರಿನಿಂದ ತುಂಬಿ ಅತಿ ಹೆಚ್ಚು ಫಲವತ್ತತೆಯಿಂದ ಕೂಡಿರುತ್ತದೆ. ನೀರು ಸರಿದಾಗ ಇಲ್ಲಿ ಬಡ ರೈತರು ಶೇಂಗಾ, ಕಡಲೆ, ಜೋಳ ಮುಂತಾದ ಬೆಳೆ ಬೆಳೆದು ಲಾಭ ಪಡೆದುಕೊಳ್ತಾರೆ. ನಾವು ಗಳೆ ಹೊಡೆದು ಇಟ್ಕೊಂಡಿರ್ತೇವ್ರಿ. ಫಸ್ಟ್ ಗಳೆ ಹೊಡೆದ ಮುಣಗಿಸ್ತೇವ್ರಿ ನಾವು ಭೂಮಿ. ಗಳೆ ಹೊಡೆದು ಮುಣಗಿಸಿ ಕಟ್ಟ ನಮಗೇನು ಬೇಕು ಅದನ್ನು ಹಾಕೋತೇವ್ರಿ ನಾವು. ದನಕ್ಕೆ ಮೇವು ಮತ್ತು ಇಂಥದ್ದು ಇದು ರೀ ಗೊಂಜಾಳ ಎಲ್ಲ ಥರ ಅಕಡಿ ಕಾಳು ಹಾಕ್ತೇವ್ರಿ. ಮತ್ತು ಇದು ರೀ ಇವು ಏನಾರ ಕಾಯಿಪಲ್ಲೆ ಹಾಕಿರ್ತೀವ್ರಿ. ಸೌಂತಿ ಇಂಥದ್ದೆಲ್ಲ ಹಾಕ್ತೇವ್ರಿ. ಒಟ್ಟಿನಲ್ಲಿ ಆಲ್ಮಟ್ಟಿ ಜಲಾಶಯ ಮಳೆಗಾಲ ಹಾಗೂ ಬೇಸಿಗೆ ಕಾಲ ಎರಡರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕೃಷಿಗೆ ಅನುಕೂಲವಾಗಿದ್ದು ಬಡ ರೈತರಿಗೆ ಆಶಾದೀಪವಾಗಿದೆ. ಸಿದ್ದು ತುತ್ತರಗಾವಿ, ಬಾಗಲಕೋಟೆ. ಜಲಾಶಯ ತುಂಬಿದಾಗ ಅದರಿಂದ ರೈತರಿಗೆ ಇನ್ನಿಲ್ಲದ ಉಪಯೋಗ. ಆದರೆ ಖಾಲಿಯಾಗುವ ವೇಳೆ ಎಷ್ಟೋ ರೈತರು ಬೇಸರ ವ್ಯಕ್ತಪಡಿಸುತ್ತಾರೆ. ಆದರೂ ಆಲ್ಮಟ್ಟಿ ಹಿನ್ನೀರು ಬಡ ರೈತರಿಗೆ ಆಸರೆಯಾಗಿದೆ. ಹಿನ್ನೀರು ವ್ಯಾಪ್ತಿಯಲ್ಲಿ 3-4 ತರಹದ ಬೆಳೆ ಬೆಳೆದು ಬಡ ರೈತರು ಬದುಕು ಕಟ್ಕೋತಾ ಇದ್ದಾರೆ. ಖಾಲಿಯಾಗ್ತಿರೋ ಆಲ್ಮಟ್ಟಿ ಜಲಾಶಯ, ಹಿನ್ನೀರಿನ ಜಾಗದಲ್ಲಿ ಬೆಳೆ ಬೆಳೆದ ರೈತರು. ಖಾಲಿಯಾಗ್ತಿರುವ ಆಲ್ಮಟ್ಟಿ ಜಲಾಶಯ ಹಿನ್ನೀರು, ಅದೇ ಹಿನ್ನೀರು ಜಾಗದಲ್ಲಿ ಬೆಳೆದು ನಿಂತ ಹಚ್ಚ ಹಸಿರಾದ ಪೈರು. ಹಿನ್ನೀರಿನಲ್ಲಿ ಬಡ ರೈತರ ಕೃಷಿ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಆಲ್ಮಟ್ಟಿ ಜಲಾಶಯದ ಹಿನ್ನೀರು ವ್ಯಾಪ್ತಿಯಲ್ಲಿ. ಆಲ್ಮಟ್ಟಿ ಜಲಾಶಯ ತುಂಬಿದ್ರೂ ರೈತರಿಗೆ ಸಂಭ್ರಮ. ಖಾಲಿಯಾಗುತ್ತಾ ಬಂದ್ರೂ ಕೆಲ ರೈತರಿಗೆ ಉಪಕಾರಿ ಎನ್ನುವಂತಾಗಿದೆ. ಡ್ಯಾಂನಲ್ಲಿ ನೀರಿನ ಮಟ್ಟ ಇಳಿತಿದ್ದ ಹಾಗೆ ನೀರಿನಿಂದ ಆವೃತವಾದ ಭೂ ಪ್ರದೇಶ ಕೃಷಿ ಬಳಕೆಗೆ ಲಭ್ಯವಾಗ್ತಿದೆ. ಈ ಭೂಮಿಯಲ್ಲಿ ರೈತರು ಬೆಳೆ ಬೆಳೆದು ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ. ಮಲಪ್ರಭಾ ಮತ್ತು ಘಟಪ್ರಭಾಕ್ಕಿಂತಲೂ ಕೃಷ್ಣಾ ನದಿ ಅತ್ಯಂತ ರೈತರಿಗೆ ವರದಾನ ಅಂತಲೇ ಹೇಳ್ಬೋದು. ಅದು ಮಳೆಗಾಲದಲ್ಲಿ ತುಂಬ ಹರಿದ್ರೂ ಕೂಡ ರೈತರಿಗೆ ಒಂದು ರೀತಿ ಲಾಭ ತಂದು ಕೊಡುತ್ತೆ. ಇನ್ನೊಂದು ಬ್ಯಾಕ್ ವಾಟರ್ ಅಂತ ಏನು ಕರಿತೀವಿ, ಅಂದರೆ ಆಲ್ಮಟ್ಟಿ ಮತ್ತು ನಾರಾಯಣಪುರ ಬ್ಯಾಕ್ ವಾಟರ್ ವ್ಯಾಪ್ತಿಯೊಳಗೆ ಆ ನೀರನ್ನು ಬೇಸಿಗೆ ಕಾಲದಲ್ಲಿ ಹರಿದು ಹೋಗ್ತೈತೆ. ಮಳೆಗಾಲದಲ್ಲಿ ಹರಿದು ಬಂದಿರ್ತದಲ್ಲ ಆ ನೀರಿನ ಜೊತೆಗೆ ಫಲವತ್ತಾದ ಮಣ್ಣು ಕೂಡ ಹರಿದು ಬಂದಿರ್ತೈತೆ. ಆ ಮಣ್ಣೊಳಗೆ ಇಲ್ಲಿ ರೈತರು ಏನು ಮಾಡ್ತಾರಪ್ಪ ಅಂತ ಪ್ರತಿ ಬೇಸಿಗೆಯಲ್ಲಿ ಸಮೃದ್ಧ ಬೆಳೆ ತೆಗೆಯುವಂಥ ಪ್ರದೇಶ ಅಂದರೆ ನಮ್ಮಲ್ಲಿ ಹಿನ್ನೀರು ವ್ಯಾಪ್ತಿಯ ಪ್ರದೇಶ. ಅಲ್ಲಿ ರೈತರೆಲ್ಲರೂ ಏನು ಮಾಡ್ತಾರೆ, ಒಂದಷ್ಟು ಜನ ಸೂರ್ಯಕಾಂತಿ ಬೆಳೀತಾರೆ, ಶೇಂಗಾ ಬೆಳೀತಾರೆ, ಆಮೇಲೆ ಸೌತೆಕಾಯಿ ಅಂದರೆ ತರಕಾರಿಗಳನ್ನು ಬೆಳೀತಾರೆ. ಕೆಲ ರೈತರು ಹಿನ್ನೀರು ಖಾಲಿಯಾದಾಗ ಇಲ್ಲಿ ಬೆಳೆ ಬೆಳೀತಾರೆ. ಪ್ರತಿ ವರ್ಷ ಈ ಜಾಗ ಆಲ್ಮಟ್ಟಿ ಹಿನ್ನೀರಿನಿಂದ ತುಂಬಿ ಅತಿ ಹೆಚ್ಚು ಫಲವತ್ತತೆಯಿಂದ ಕೂಡಿರುತ್ತದೆ. ನೀರು ಸರಿದಾಗ ಇಲ್ಲಿ ಬಡ ರೈತರು ಶೇಂಗಾ, ಕಡಲೆ, ಜೋಳ ಮುಂತಾದ ಬೆಳೆ ಬೆಳೆದು ಲಾಭ ಪಡೆದುಕೊಳ್ತಾರೆ. ನಾವು ಗಳೆ ಹೊಡೆದು ಇಟ್ಕೊಂಡಿರ್ತೇವ್ರಿ. ಫಸ್ಟ್ ಗಳೆ ಹೊಡೆದ ಮುಣಗಿಸ್ತೇವ್ರಿ ನಾವು ಭೂಮಿ.
ಗಳೆ ಹೊಡೆದು ಮುಳುಗಿಸಿ ಕಟ್ಟ ನಮಗೆ ಏನು ಬೇಕು ಅದನ್ನು ಹಾಕೋತೀವ್ರಿ ನಾವು ದನಕ್ಕೆ ಮೇವು ಮತ್ತು ಇಂಥದ್ದು ಇದು ರೀ ಗೊಂಜಾಳ ಎಲ್ಲ ಥರ ಅಕಡಿ ಕಾಳು ಹಾಕ್ತೀವ್ರಿ ಮತ್ತು ಇದು ರೀ ಇವು ಏನಾರ ಕಾಯಿಪಲ್ಲೆ ಹಾಕಿರ್ತೀವ್ರಿ ಸೌಂತಿ ಇಂಥದ್ದೆಲ್ಲ ಹಾಕ್ತೀವ್ರಿ. ಒಟ್ಟಿನಲ್ಲಿ ಆಲ್ಮಟ್ಟಿ ಜಲಾಶಯ ಮಳೆಗಾಲ ಹಾಗೂ ಬೇಸಿಗೆ ಕಾಲ ಎರಡರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕೃಷಿಗೆ ಅನುಕೂಲವಾಗಿದ್ದು ಬಡ ರೈತರಿಗೆ ಆಶಾದೀಪವಾಗಿದೆ. ಸಿದ್ದು ತುತ್ತರಗಾವಿ, ಬಾಗಲಕೋಟೆ, ರಿಪಬ್ಲಿಕ್ ಕನ್ನಡ. ಜಲಾಶಯ ತುಂಬಿದಾಗ ಅದರಿಂದ ರೈತರಿಗೆ ಇನ್ನಿಲ್ಲದ ಉಪಯೋಗ, ಆದರೆ ಖಾಲಿಯಾಗುವ ವೇಳೆ ಎಷ್ಟೋ ರೈತರು ಬೇಸರ ವ್ಯಕ್ತಪಡಿಸ್ತಾರೆ. ಆದರೂ ಆಲ್ಮಟ್ಟಿ ಹಿನ್ನೀರು ಬಡ ರೈತರಿಗೆ ಆಸರೆಯಾಗಿದೆ. ಹಿನ್ನೀರು ವ್ಯಾಪ್ತಿಯಲ್ಲಿ 3-4 ತರಹದ ಬೆಳೆ ಬೆಳೆದು ಬಡ ರೈತರು ಬದುಕು ಕಟ್ಕೋತಾ ಇದ್ದಾರೆ. ಖಾಲಿಯಾಗ್ತಿರೋ ಆಲ್ಮಟ್ಟಿ ಜಲಾಶಯ, ಹಿನ್ನೀರಿನ ಜಾಗದಲ್ಲಿ ಬೆಳೆ ಬೆಳೆದ ರೈತರು. ಖಾಲಿ ಆಗ್ತಿರುವ ಆಲ್ಮಟ್ಟಿ ಜಲಾಶಯ ಹಿನ್ನೀರು, ಅದೇ ಹಿನ್ನೀರು ಜಾಗದಲ್ಲಿ ಬೆಳೆದು ನಿಂತ ಹಚ್ಚ ಹಸಿರಾದ ಪೈರು. ಹಿನ್ನೀರಿನಲ್ಲಿ ಬಡ ರೈತರ ಕೃಷಿ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಆಲ್ಮಟ್ಟಿ ಜಲಾಶಯದ ಹಿನ್ನೀರು ವ್ಯಾಪ್ತಿಯಲ್ಲಿ. ಆಲ್ಮಟ್ಟಿ ಜಲಾಶಯ ತುಂಬಿದ್ರೂ ರೈತರಿಗೆ ಸಂಭ್ರಮ. ಖಾಲಿಯಾಗುತ್ತಾ ಬಂದ್ರೂ ಕೆಲ ರೈತರಿಗೆ ಉಪಕಾರಿ ಎನ್ನುವಂತಾಗಿದೆ. ಡ್ಯಾಂನಲ್ಲಿ ನೀರಿನ ಮಟ್ಟ ಇಳಿತಿದ್ದ ಹಾಗೆ ನೀರಿನಿಂದ ಆವೃತವಾದ ಭೂ ಪ್ರದೇಶ ಕೃಷಿ ಬಳಕೆಗೆ ಲಭ್ಯವಾಗ್ತಿದೆ. ಈ ಭೂಮಿಯಲ್ಲಿ ರೈತರು ಬೆಳೆ ಬೆಳೆದು ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ. ಮಲಪ್ರಭಾ ಮತ್ತು ಘಟಪ್ರಭಾಕ್ಕಿಂತಲೂ ಕೃಷ್ಣಾ ನದಿ ಅತ್ಯಂತ ರೈತರಿಗೆ ವರದಾನ ಅಂತಲೇ ಹೇಳ್ಬೋದು. ಅದು ಮಳೆಗಾಲದಲ್ಲಿ ತುಂಬ ಹರಿದ್ರೂ ಕೂಡ ರೈತರಿಗೆ ಒಂದು ರೀತಿ ಲಾಭ ತಂದು ಕೊಡುತ್ತೆ. ಇನ್ನೊಂದು ಬ್ಯಾಕ್ ವಾಟರ್ ಅಂತ ಏನು ಕರಿತೀವಿ, ಅಂದರೆ ಆಲ್ಮಟ್ಟಿ ಮತ್ತು ನಾರಾಯಣಪುರ ಬ್ಯಾಕ್ ವಾಟರ್ ವ್ಯಾಪ್ತಿಯೊಳಗೆ ಆ ನೀರನ್ನು ಬೇಸಿಗೆ ಕಾಲದಲ್ಲಿ ಹರಿದು ಹೋಗ್ತೈತೆ. ಮಳೆಗಾಲದಲ್ಲಿ ಹರಿದು ಬಂದಿರ್ತದಲ್ಲ ಆ ನೀರಿನ ಜೊತೆಗೆ ಫಲವತ್ತಾದ ಮಣ್ಣು ಕೂಡ ಹರಿದು ಬಂದಿರ್ತೈತೆ. ಆ ಮಣ್ಣೊಳಗೆ ಇಲ್ಲಿ ರೈತರು ಏನು ಮಾಡ್ತಾರಪ್ಪ ಅಂತ ಪ್ರತಿ ಬೇಸಿಗೆಯಲ್ಲಿ ಸಮೃದ್ಧ ಬೆಳೆ ತೆಗೆಯುವಂಥ ಪ್ರದೇಶ ಅಂದರೆ ನಮ್ಮಲ್ಲಿ ಹಿನ್ನೀರು ವ್ಯಾಪ್ತಿಯ ಪ್ರದೇಶ. ಅಲ್ಲಿ ರೈತರೆಲ್ಲರೂ ಏನು ಮಾಡ್ತಾರೆ, ಒಂದಷ್ಟು ಜನ ಸೂರ್ಯಕಾಂತಿ ಬೆಳೀತಾರೆ, ಶೇಂಗಾ ಬೆಳೀತಾರೆ, ಆಮೇಲೆ ಸೌತೆಕಾಯಿ ಅಂದರೆ ತರಕಾರಿಗಳನ್ನು ಬೆಳೀತಾರೆ. ಕೆಲ ರೈತರು ಹಿನ್ನೀರು ಖಾಲಿಯಾದಾಗ ಇಲ್ಲಿ ಬೆಳೆ ಬೆಳೀತಾರೆ. ಪ್ರತಿ ವರ್ಷ ಈ ಜಾಗ ಆಲ್ಮಟ್ಟಿ ಹಿನ್ನೀರಿನಿಂದ ತುಂಬಿ ಅತಿ ಹೆಚ್ಚು ಫಲವತ್ತತೆಯಿಂದ ಕೂಡಿರುತ್ತದೆ. ನೀರು ಸರಿದಾಗ ಇಲ್ಲಿ ಬಡ ರೈತರು ಶೇಂಗಾ, ಕಡಲೆ, ಜೋಳ ಮುಂತಾದ ಬೆಳೆ ಬೆಳೆದು ಲಾಭ ಪಡೆದುಕೊಳ್ತಾರೆ. ನಾವು ಗಳೆ ಹೊಡೆದು ಇಟ್ಕೊಂಡಿರ್ತೇವ್ರಿ. ಫಸ್ಟ್ ಗಳೆ ಹೊಡೆದ ಮುಳುಗಿಸ್ತೇವ್ರಿ ನಾವು ಭೂಮಿ. ಗಳೆ ಹೊಡೆದು ಮುಳುಗಿಸಿ ಕಟ್ಟ ನಮಗೆ ಏನು ಬೇಕು ಅದನ್ನು ಹಾಕೋತೀವ್ರಿ ನಾವು ದನಕ್ಕೆ ಮೇವು ಮತ್ತು ಇಂಥದ್ದು ಇದು ರೀ ಗೊಂಜಾಳ ಎಲ್ಲ ಥರ ಅಕಡಿ ಕಾಳು ಹಾಕ್ತೀವ್ರಿ ಮತ್ತು ಇದು ರೀ ಇವು ಏನಾರ ಕಾಯಿಪಲ್ಲೆ ಹಾಕಿರ್ತೀವ್ರಿ ಸೌಂತಿ ಇಂಥದ್ದೆಲ್ಲ ಹಾಕ್ತೀವ್ರಿ. ಒಟ್ಟಿನಲ್ಲಿ ಆಲ್ಮಟ್ಟಿ ಜಲಾಶಯ ಮಳೆಗಾಲ ಹಾಗೂ ಬೇಸಿಗೆ ಕಾಲ ಎರಡರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕೃಷಿಗೆ ಅನುಕೂಲವಾಗಿದ್ದು ಬಡ ರೈತರಿಗೆ ಆಶಾದೀಪವಾಗಿದೆ. ಸಿದ್ದು ತುತ್ತರಗಾವಿ, ಬಾಗಲಕೋಟೆ, ರಿಪಬ್ಲಿಕ್